ಉದ್ದೇಶಪೂರ್ವಕವಾಗಿ ನಡೀತಾ ಅನ್ನೋಂಥದ್ದು ರೀತಿ ಇರುತ್ತೆ, ಒಂದೊಂದು ಏನು ಅನ್ನುವಂಥದ್ದು. ಯಾಕಂದ್ರೆ ಸಹಜವಾಗಿ ಈ ರೀತಿ ಘಟನೆ ಆದಾಗ ಎಲ್ಲೋ ಒಂದ್ ರೀತಿ ಪ್ರಚಾರದ ಗಿಮಿಕ್ ಆಗಿರ್ಬೋದು, ಉದ್ದೇಶಪೂರ್ವಕವಾಗಿ ಅನ್ನುವಂಥ ಪ್ರಶ್ನೆ ಇರುತ್ತೆ. ಅದಕ್ಕೆ ಏನ್ ಹೇಳ್ತೀವಿ? ನಮ್ಮನ್ನ ನೀವು ತುಂಬ ವರ್ಷದಿಂದ ನೋಡ್ತಾನೆ ಇದ್ದೀರಾ. ನಾವು ಫ್ಲಾಪ್ ಆಗಿರೋ ಮೂವಿಗೂ ಗಲಾಟೆ ಮಾಡಿಲ್ಲ ಸರ್, ಓಪನ್ ಆಗಿ ಹೇಳ್ತೀವಿ ಸರ್. ಕಂಟಿನ್ಯೂಸ್ 3-4 ಫ್ಲಾಪ್ ಮಾಡಿದ್ದೀವಿ ಸರ್. ನಾವು ಯಾರ ಮೇಲೂ ಗಲಾಟೆ ಮಾಡಿಲ್ಲ ಸರ್. ಏನಕ್ಕಂದರೆ ಅವ್ರು ಹೇಳಿರೋದು ಅವ್ರು ನಡ್ಸ್ಕೊಂಡಿದ್ದಾರೆ. ಒಬ್ಬ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಅವ್ರು ಹೇಳಿದ್ದನ್ನು ಅವ್ರು ನಡ್ಸ್ಕೊಂಡಿದ್ದಾರೆ. ಅದರಿಂದ ನಾವು ಯಾವತ್ತೂ ಗಲಾಟೆ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಮ್ಮ ಸ್ವಭಾವ ಅಲ್ಲ, ನಮ್ಮ ಹೀರೋ ಅಂತ ಕ್ಯಾರೆಕ್ಟರ್ ಅಲ್ಲ. ನಾವು ನಿನ್ನೆ ನೈಟು 2 ಗಂಟೆವರೆಗೂ ಇಲ್ಲಿ ಬ್ಯಾನರ್ ಹಾಕಿಸಿದ್ದು. ಈಚೆ ಬನ್ನಿ ಸರ್, ನಾನು ತೋರಿಸ್ತೀನಿ. ಇಲ್ಲಿ ರೋಡ್ ಫುಲ್ಲು ಬ್ಯಾನರ್ ತುಂಬಿಸಿದ್ದೀವಿ ಸರ್. ಪಟಾಕಿ ತೊಗೊಂಬಂದು ಹಾಕಿದ್ದೀವಿ ಸರ್. ಕೇಕು ಎಲ್ಲ ಕಟ್ ಮಾಡಿಸ್ಬೇಕು ಅಂತ ಕಾಯ್ಕೊಂಡು ಸತ್ತಿದ್ವಿ. ಬಂದರೆ ಇಲ್ಲಿ ನಮ್ಮ ಬಾಯ್ಸ್ ವಾಸಿಲ್ಲ. ಏನು ಮಾಡ್ತೀರಾ ಸರ್ ನೀವು? ಇದು ಇಲ್ಲಿ ಬಂದಿರೋರು ಯಾರು ರೌಡಿಗಳಲ್ಲ, ಅಭಿಮಾನಿಗಳಿಗೆ ಯಾರು ಹಿಂಗೆ ಹೇಳ್ಬಾರ್ದು. ನಾವು 15-20 ವರ್ಷದಿಂದ ಅವ್ರನ್ನ ನೋಡ್ಕೊಂಡ್ ಬಂದಿರೋರು, ಯಾರು ರೌಡಿಗಳಲ್ಲ ಇಲ್ಲಿ. ಕೇಳಿ ಸರ್, ಇವತ್ತು ಗೊತ್ತಾಗಬೇಕು. ಯಾಕಂದರೆ ನಮ್ಮಲ್ಲಿ ಇರದೆ ನಾವು ಮನುಷ್ಯರೇ ಅಲ್ವಾ. ಪ್ರೆಸ್ ಅವರೇ ಬಂದು ನೋಟೋರಿಯಸ್ ಅಂತಾರೆ, ರೌಡಿಗಳು ಅಂತಾರೆ. ಇನ್ನು ನಾವು ಅಂದರೆ ನಮ್ಮ ಲುಕ್ ನೋಡಿ ನೀವೇ ಡಿಸೈಡ್ ಮಾಡಿಬಿಡಿ, ನೀವೇ ಎಲ್ಲ ಮಾಡಿಬಿಡಿ. ನಾವು 15 ವರ್ಷದಿಂದ ಅವ್ರ ಜೊತೆಗಿದ್ದೀವಿ. ನಾವು ಹಿಂಗೆ ಸಾಯ್ತಾ ಇರ್ತೀವಿ. ಅವ್ರು ಬೆಳೆಯೋದು ಬೇಡ, ಕನ್ನಡ ಇಂಡಸ್ಟ್ರಿ ಬೆಳೆಯೋದು ಬೇಡ, ಹಂಗೆ ಇದ್ಬಿಡೋದ? ಹಾಂ, ಏನು ಸರ್ ಇದು? ಸರ್ ನಾನು ಹೇಳೋದೇನೆಂದರೆ ಮೂವಿ ಚೆನ್ನಾಗಿದೆ, ಬಟ್ ಬಾಸ್ದು ವಾಯ್ಸ್ ಹಾಕಿಲ್ಲ ಅವರು, ಓಕೆನಾ? ಅದಕ್ಕೆ ಎಲ್ಲರೂ ಅಭಿಮಾನಿಗಳು ಬೇಜಾರಾಗಿರೋದು ಅದೊಂದೇ ಉದ್ದೇಶಕ್ಕೆ. ದಯವಿಟ್ಟು ಗುರುದಾಸ್ ಸರ್ ಏನು ನಮ್ಮ ಬಾಸ್ ಹತ್ರ ಬಂದು ಏನು ಮಾತಾಡ್ತಾರೆ ಏನೋ ಗೊತ್ತಿಲ್ಲ, ನಮ್ಮದು ವಾಯ್ಸ್ ಬರಬೇಕು, ಬಾಯ್ಸ್ದು ಅದು ಬಾಸ್ದು ಏನಿದೆ ವಾಯ್ಸ್ ಬರಬೇಕು, ಅಷ್ಟೇ ಕೇಳ್ಕೊತೀನಿ. ಇದಿಷ್ಟು ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಖಂಡಿತ ಪ್ರಚಾರದ ಗಿಮ್ಮಿಕ್ ಅಲ್ಲ. ಸೊ ನಮ್ಮ ಏನು ಪ್ರಜ್ವಲ್ ಅವರ ವಾಯ್ಸ್ ಇಲ್ಲದೆ ಇರೋದಕ್ಕಿಂತ ನಮಗೆ ಆಕ್ರೋಶ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.